ಸರ್, ಈಗ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಅನಗತ್ಯ ಜಾಹೀರಾತುಗಳೆಲ್ಲ ಕೊಟ್ಟಿದ್ದಾರೆ, ಕೋಟ್ಯಾಂತರ ರೂಪಾಯಿ ನೋಡಿ. ಆರೋಪ. ಪ್ರಹ್ಲಾದ್ ಜೋಶಿ ಅವರಿಗೆ ಇವತ್ತಿನ ದಿವಸ ಬರೀ ಈ ಥರದೇ ತಗೊಳ್ಳೋದು ಮಾತಾಡೋದೇ ಆಗೋಗಿದೆ ಮತ್ತು ಬಿ ಜೆ ಪಿಯವ್ರಿಗೆ ಇದೇ ಆಗೋಗಿದೆ. ಈ ಎಲೆಕ್ಟ್ರಲ್ ಬಾಂಡ್ಸಲ್ಲಿ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡಿಬಿಟ್ಟು ಯಾರ ಹತ್ರ ಏನೇನು ಇಸ್ಕೊಂಡಿದ್ರೆ ಯಾರಿಗೂ ಕೂಡ ಗೊತ್ತಿಲ್ಲ. ಇಡೀ ದೇಶದ ದೊಡ್ಡ ಮೋಸ ಅದು ಎಲೆಕ್ಟ್ರಲ್ ಬಾಂಡ್ಸ್. PM ಕೇರ್ಸ್ ಅಂತ ಅನೌನ್ಸ್ ಮಾಡಿ ಎಲ್ಲರ ಹತ್ರನೂ ಕೂಡ ಗೌರ್ಮೆಂಟ್ ಎಂಪ್ಲಾಯೀಸಿಂದ ಎಲ್ಲರ ಹತ್ರನೂ ಕೂಡ ಇದು ಗೌರ್ಮೆಂಟ್ ಟ್ರಸ್ಟ್ ಅಂತೇಳಿ ದುಡ್ಡು ಇಸ್ಕೊಂಡ್ರು. ಅದು PM ಕೇರ್ಸ್ ಪ್ರೈವೇಟ್. ಅದು ಪ್ರಧಾನಮಂತ್ರಿ ಹೆಸರನ್ನು ಯಾವ ರೀತಿ ದುರುಪಯೋಗ ಪಡಿಸ್ಕೋಬೇಕು, ಗೌರ್ಮೆಂಟ್ ಆಫ್ ಇಂಡಿಯಾ ಸಿಂಬಲನ್ನು ಯಾವ ರೀತಿ ದುರುಪಯೋಗ ಪಡಿಸ್ಕೋಬೇಕು, ಒಂದು ಖಾಸಗಿ ಟ್ರಸ್ಟ್ಗೋಸ್ಕರ ಅಂತ ಮಾಡಿರ್ತಕ್ಕಂಥದ್ದೇ ಇವರು. ಅದರಲ್ಲಿ ಸಾವಿರಾರು ಕೋಟಿ ರೂಪಾಯಿ. ಇದು ನ್ಯಾಷನಲ್ ಹೆರಾಲ್ಡ್ ಇತಿಹಾಸ ಇರುವಂಥ ಪತ್ರಿಕೆ, ಸ್ವತಂತ್ರ ಸಂಗ್ರಾಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪತ್ರಿಕೆ. ಅದಕ್ಕೆ ಒಂದು 2 ಕೋಟಿನೋ ಏನೋ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಕ್ಕೆ ಇವರು ದೊಡ್ಡ ಇಶ್ಯೂ ಮಾಡ್ತಾರೆ ಅಂತ ಹೇಳಿದ್ರೆ ಮಾಧ್ಯಮದವ್ರು ನೀವು ಅರ್ಥ ಮಾಡ್ಕೋಬೇಕು. ಇವ್ರ ಉದ್ದೇಶ ಡೈವರ್ಟ್ ಮಾಡಬೇಕು ಇಶ್ಯೂಗಳನ್ನ ಅಷ್ಟೇ. ಎಲ್ಲೋ ಒಂದು ಕಡೆ ಕಳಂಕ ಇಲ್ಲದೇ ಇರೋ ಜಾಗದಲ್ಲೂ ಕೂಡ ಕಳಂಕ ತರಬೇಕು ಅಂತ ಇವರು ಸಾವಿರಾರು ಕೋಟಿ ರೂಪಾಯಿ ಲೂಟಿಯನ್ನು ಮಾಡಿರ್ತಕ್ಕಂಥ ಎಲೆಕ್ಟ್ರಲ್ ಬಾಂಡ್ಸು, PM ಕೇರ್ಸು ಮತ್ತು ಇಡೀ ದೇಶದ ಆಸ್ತಿಯನ್ನೇ ಇವತ್ತಿನ ದಿವಸ ಕೆಲವು ಜನರ ಕೈ ಕೊಡ್ತಾ ಇದ್ದಾರೆ. ಅದು ದೊಡ್ಡ ಇಶ್ಯೂ. ಯಾವುದೋ ಇದು ಇಟ್ಕೊಂಡು ಇವರು ಸುಮ್ಮನೆ ಲೀಗಲ್ ಆಗಿ ಕೊಟ್ಟಿರ್ತಕ್ಕಂಥ ಒಂದು ಒಳ್ಳೆಯ ಪತ್ರಿಕೆ ಮತ್ತು ಹೆಸರುವಾಸಿಯಾದ ಪತ್ರಿಕೆ ಕೊಟ್ಟಿರ್ತಕ್ಕಂಥ ಆರೋಪ ಏನಂದ್ರೆ ಕರ್ನಾಟಕದಲ್ಲಿದ್ದ ಪತ್ರಿಕೆಗಳಿಗೆ ಅಥವಾ ಡಿಜಿಟಲ್ ಮಾಧ್ಯಮಗಳಿಗೆ ಯಾವುದು ಕೊಡದೆ ಇವರು ನ್ಯಾಷನಲ್ ಹೆರಾಲ್ಡ್ ನೋಡಿ. ನಾವು ಬೇರೆ ಬೇರೆ ಪತ್ರಿಕೆ ಅಡ್ವರ್ಟೈಸ್ಮೆಂಟ್ ಕೊಡೋಲ್ವಾ ರಾಜ್ಯ ಸರ್ಕಾರ? ದಿವಸ ಕೊಡ್ತಾ ಇದೆ. ನೂರಾರು ಕೋಟಿ ರೂಪಾಯಿ ಖರ್ಚಾಗ್ತದೆ ಅಡ್ವರ್ಟೈಸ್ಮೆಂಟ್ಸ್ಗೆ. ಜೋಶಿ ಅವರು ಉತ್ತರ ಕೊಡಲಿ. PM ಕೇರ್ಸನ್ನು ನೀವು ಯಾಕೆ ಗೌರ್ಮೆಂಟ್ ಟ್ರಸ್ಟ್ ಅಂತ ನೀವು ಘೋಷಣೆ ಮಾಡಿದ್ರಿ? ಯಾಕೆ ನೀವು ದುಡ್ಡು ಸಂಗ್ರಹಣೆ ಮಾಡಿದ್ರಿ? ಎಷ್ಟು ಹಣ ಸಂಗ್ರಹಣೆ ಆಗಿದೆ? ಎಲ್ಲಿ ಉಪಯೋಗ ಆಗಿದೆ? ಅವ್ರು ಕೊಟ್ಟಿರ್ತಕ್ಕಂಥ ವೆಂಟಿಲೇಟರ್ಗಳು ಕೂಡ ಕಳಪೆ ವೆಂಟಿಲೇಟರ್ಗಳು ಸಪ್ಲೈ ಮಾಡಿದ್ರು ಕೋವಿಡ್ ಟೈಮಲ್ಲಿ. ಅದಕ್ಕೆ ಉತ್ತರ ಕೊಡಲಿ. ಎಲೆಕ್ಟ್ರಲ್ ಬಾಂಡ್ಸಲ್ಲಿ ಅವರು ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡಿದ್ರಲ್ಲ, ಯಾರಿಗೂ ಸುಪ್ರೀಂ ಕೋರ್ಟನ್ನು ಸ್ಟಕ್ ಡೌನ್ ಮಾಡೋದು. ಅದರಲ್ಲಿ ಎಷ್ಟು ಎಲ್ಲರ ಹತ್ರನೂ ಕೂಡ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡುಗಳು ತೊಗೊಂಡು ರೇಡ್ ಮಾಡಿಸೋದು, ದುಡ್ಡು ತೊಗೊಳ್ಳೋದು, ಅದೆಲ್ಲ ಮಾಡಿ. ಅದಕ್ಕೆ ಜೋಶಿ ಉತ್ತರ ಕೊಡಲಿ. ಅವ್ರಿಗೆ ನೋಡಿ, BJP ಅವರು RSS ಅವರು ಎಷ್ಟು ಈಗ ಚಾಣಕ್ಯ ಯೂನಿವರ್ಸಿಟಿಗೆ 1000 ಕೋಟಿ ಮೇಲೆ ಸಂಗ್ರಹಣ ಮಾಡಿದ್ದಾರೆ ಹಣ. ಈ RSS ಅವ್ರಿಗೆ ಎಲ್ಲ ಕಡೆ ಇಂಥ ಸಂಸ್ಥೆಗಳ ರಚನೆ ಮಾಡೋದು, ದುಡ್ಡುಗಳು ತೊಗೊಳ್ಳೋದು, ಇದಕ್ಕೆ ಯಾರು ಕೂಡ ಕೇಳೋಂಗಿಲ್ಲ. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಅದರಲ್ಲಿ ₹1 ಅದು ನಾಟ್ ಫಾರ್ ಪ್ರಾಫಿಟ್. ಅದು ₹1 ಆಚೆ ತೆಗಿಯೋಂಗಿಲ್ಲ, ₹1 ಮಾಡೋಂಗಿಲ್ಲ, ₹1 ಸಂಬಳ ತೊಗೊಳ್ಳೋಂಗಿಲ್ಲ ಅಂತ. ಇದರಲ್ಲಿ ಇವರು ಕಳಂಕ ಇದೆ ಅಂತ ಎಷ್ಟು ನೋಡಿ ಬಿಂಬಿಸ್ತಾ ಇದ್ದಾರೆ. ಎಷ್ಟು ವರ್ಷದಿಂದ ಇದನ್ನು ಮಾತಾಡ್ತಾ ಇದ್ದಾರೆ, ಎಷ್ಟು ವರ್ಷದಿಂದ ಹ್ಯಾರಾಸ್ಮೆಂಟ್ ಮಾಡ್ತಾ ಇದ್ದಾರೆ. ಅವ್ರನ್ನ ಕರೆಸಿ ರಾಹುಲ್ ಗಾಂಧಿ ಅವ್ರನ್ನ ಇಡೀ ದಿವಸ ED ಮುಂದೆ ಕಚೇರಿಯಲ್ಲಿ ಕೂರಿಸಿ, ಸೋನಿಯಾ ಗಾಂಧಿ ಅವ್ರನ್ನ ಕರೆಸಿ ರಾಹುಲ್ ಗಾಂಧಿ ಅವ್ರನ್ನ ಯಾವುದೋ ಒಂದು ಕೇಸಲ್ಲಿ ಅವ್ರಿಗೆ ಡಿಸ್ಕ್ವಾಲಿಫೈ ಮಾಡಿಸಿ ಪಾರ್ಲಿಮೆಂಟಿಂದ. ಈ ಥರ ಮಾಡ್ತಕ್ಕಂಥ ಸೇಡಿನ ಕೀಳಮಟ್ಟದ ರಾಜಕಾರಣ ಜೋಶಿ ಅವರು ಸ್ವಲ್ಪ ತಿಳ್ಕೊಂಡು ಮಾತಾಡಬೇಕು, ಆಯಿತಾ? ದ್ವೇಷ ಇದು ಇವರು, ಯಾಕೆಂದರೆ ಮಾಧ್ಯಮ ಅವ್ರ ಜೊತೆಲಿದೆ. ಯಾವ ಪ್ರಶ್ನೆ ಕೇಳಬೇಕು ಮಾಧ್ಯಮ ಅವ್ರನ್ನ ಕೇಳೋದಿಲ್ಲ, ನಮ್ಮನ್ನು ಮಾತ್ರ ಕೇಳ್ತಾರೆ ಅಷ್ಟೇ ಮಾಧ್ಯಮ. ಅವ್ರನ್ನ ಕೇಳಿ ನೀವು PM ಕೇರ್ಸಲ್ಲಿ ನೀವು ಹೆಂಗೆ ಅದನ್ನು ನೀವು ಗೌರ್ಮೆಂಟ್ ಆಫ್ ಇಂಡಿಯಾ ಸಿಂಬಲ್ ಯೂಸ್ ಮಾಡ್ತಾ ಇದ್ದೀರಾ? ಹೇಗೆ ನೀವು ದುಡ್ಡನ್ನು ಸಂಗ್ರಹಣೆ ಮಾಡಿದ್ರಿ? ಪ್ರಧಾನಮಂತ್ರಿ ಹೆಸರನ್ನು ಯಾಕೆ ಆ ಟ್ರಸ್ಟ್ಗೆ ಹೆಸರು ಇಟ್ಟಿದ್ದೀರಾ? ಅದನ್ನು ಕೇಳಿ ನೀವು. ಅದಕ್ಕೆ ಜೋಶಿ ಅವರು ಉತ್ತರ ಕೊಡಲಿ. ಓಕೆ.